ಕ್ರೀಡಾಪಟು ಬಿಂದು ರಾಣಿ ಹಾಗೂ ಕೋಚ್ ಪತ್ನಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೀಡಾ ಸಚಿವರಾಗಿರುವ ನಾಗೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವರಿಬ್ಬರ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರೀಡಾಪಟು ಹಾಗೆಯೇ ಕೋಚ್ ಪತ್ನಿ ಗಲಾಟೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರ ಗಲಾಟೆಯನ್ನೂ ಕೂಡ ನಾನು ಮಾಧ್ಯಮಗಳ ಮೂಲಕ ನೋಡಿದ್ದೇನೆ. ಅವರಿಬ್ಬರು ನಮ್ಮ ಇಲಾಖೆಯ ಅಡಿಯಲ್ಲಿ ಬರುವವರಲ್ಲ. ಒಬ್ಬರು ಕ್ರೀಡಾಪಟು ಮತ್ತೊಬ್ಬರು ಕೋಚ್ ಹೆಂಡತಿಯಂತೆ. ಕ್ರೀಡಾಪಟು ಹಾಗೂ ಮಕ್ಕಳ ಮುಂದೆ ಈ ರೀತಿಯಾಗಿ ವರ್ತನೆ ಮಾಡಿರುವುದು ಸರಿಯಲ್ಲ. ಕೂಡಲೇ ಕ್ರಮಕ್ಕೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ ಸಚಿವರಾಗಿರುವ ನಾಗೇಂದ್ರ ಅವರು. ಅವರಿಬ್ಬರು ನಮ್ಮ ಇಲಾಖೆಯ ಅಡಿಯಲ್ಲಿ ಬರುವವರಲ್ಲ ಅನ್ನೋದನ್ನ ಹೇಳ್ತಾನು ಕ್ರೀಡಾಪಟು ಮತ್ತು ಮಕ್ಕಳ ಮುಂದೆ ಇಂತಹ ವರ್ತನೆಯನ್ನ ತೋರಿಸಿದ್ದಾರೆ. ಈ ರೀತಿಯ ವರ್ತನೆ ಸಹಿಸೋದಕ್ಕೆ ಅಸಾಧ್ಯ, ಸರಿಯಲ್ಲ ಇದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ಬಗ್ಗೆನೂ ಕ್ರಮಕ್ಕೆ ಸೂಚಿಸಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕ್ರೀಡಾ ಸಚಿವರಾಗಿರುವ ನಾಗೇಂದ್ರ ಅವರು. ಇವತ್ತು ಆ ಇಬ್ರು ಅದರಲ್ಲಿ ಒಬ್ಬರು ಖಾಸಗಿ ಕೋಚ್ಗಳು, ಅವರು ಅಂದ್ರೆ ತರಬೇತುದಾರರು. ಒಬ್ರು ಬಿಂದು ಅಂತೇಳಿ ಹೆಸರು ನೋಡ್ತಾ ಇದ್ದೆ, ಮತ್ತೆ ಇನ್ನೊಬ್ರು ತರಬೇತುದಾರರ ಪತ್ನಿ ಅಂತೇಳಿ. ಅವರಿಬ್ರು ಕೂಡ ಜಗಳ, ಅಂದ್ರೆ ಒಬ್ರಿಗೊಬ್ರು ಸ್ಟೂಡೆಂಟ್ಸ್ ನನ್ನ ಹತ್ರ ಬರಬೇಕು ನಿಮ್ಮ ಹತ್ರ ಬರಬೇಕಂತೇಳಿ ಏನೋ ಜಗಳ ಆಡ್ತಾ ಇದ್ದಾರೆ. ಆದ್ರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟದವರಲ್ಲ. ಆದ್ರೆ ಕೇವಲ ಅವರು ಕಂಠೀರವ ಸ್ಟೇಡಿಯಂ ಅಲ್ಲಿ ಬಂದು ಟ್ರೈನಿಂಗ್ ಅಂದ್ರೆ ಮಕ್ಕಳಿಗೆ ಕೊಡಬೇಕಂತೇಳಿ ನಾವು ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ಅವರು ಸಾರ್ವಜನಿಕರಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನ ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಅದನ್ನ ತಕ್ಷಣವೇ ಕೂಡಲೇ ಅವರಿಬ್ಬರ ಮೇಲೆ ಕೂಡ ನಾವು ಕ್ರಮ ತೆಗೆದುಕೊಂತೀವಿ. ಯಾಕಂದ್ರೆ ಕ್ರೀಡೆ ಅಂದ ಕೂಡಲೇ ಒಂದು ಶಿಸ್ತು ಇರುತ್ತೆ. ಆ ಶಿಸ್ತನ್ನು ಬಿಟ್ಟು ಇವತ್ತು ಅವರು ಸಾರ್ವಜನಿಕರಲ್ಲಿ ಈ ರೀತಿ ವರ್ತನೆ ಮಾಡಿದ್ದಕ್ಕೆ ಕೂಡ ನಾವು ಅವ್ರ ಮೇಲೆ ಕ್ರಮ ತೆಗೆದುಕೊಂತೀವಿ ಅಂತ ಹೇಳ್ತೀವಿ. ಬಿಂದು ರಾಣಿ ಹಾಗೇನೆ ಕೋಚ್ ಪತ್ನಿ ಗಲಾಟೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ವರದಿ ಮಾಡಿದ್ದೆ ನಿಮ್ಮ ನ್ಯೂಸ್ 18. ಮೊದಲು ಬಿಂದು ರಾಣಿ ಪ್ರತಿಕ್ರಿಯಿಸಿದ್ದು ಕೂಡ ನಿಮ್ಮ ನ್ಯೂಸ್ 18ಗೆನೆ. ಇಡೀ ಗಲಾಟೆಯ ಕುರಿತು ನ್ಯೂಸ್ 18ಗೆ ಬಿಂದು ರಾಣಿ ಮಾತನಾಡಿದ್ದಾರೆ. ಏನಾಯ್ತು, ಆ ಗಲಾಟೆ ಮಾಡಿದ್ದು ಯಾಕೆ, ಯಾರು ಅನ್ನೋದ್ರ ಕುರಿತು ಕೂಡ ಅವರು ಮಾತನಾಡಿದ್ದಾರೆ. ನಾನು ಏಷ್ಯನ್ ಮೆಡಲಿಸ್ಟ್ ಅಲ್ಲ ಅಂತಾರೆ. ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲೇ ಕೊಡ್ತೀನಿ. ಫೋನ್ನಲ್ಲಿ ನನಗೆ ಏಕವಚನದಲ್ಲಿ ಮಾತಾಡಿದ್ರು, ನಾನು ಅಸೋಸಿಯೇಷನ್ಗೆ ದೂರು ಕೊಡ್ತೀನಿ. ಗಲಾಟೆಯ ಬಗ್ಗೆ ಅಥ್ಲೀಟ್ ಬಿಂದು ರಾಣಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನ್ಯೂಸ್ 18ಗೆ ಕೊಟ್ಟಿದ್ದಾರೆ. ಕೋಚ್ ಪತ್ನಿ ಜೊತೆಗಿನ ಗಲಾಟೆಯ ಬಗ್ಗೆ ಅಥ್ಲೀಟ್ ಬಿಂದು ರಾಣಿ ಅವರನ್ನ ನಮ್ಮ ಪ್ರತಿನಿಧಿ ಮುನಿರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಅಥ್ಲೀಟ್ ಬಿಂದು ರಾಣಿ ಮೇಲೆ ಹಲ್ಲೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೋಚ್ ಪತ್ನಿ ಶ್ವೇತಾ ಗಲಾಟೆಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿಯನ್ನ ಮೊದಲು ಬಿತ್ತರಿಸಿದ್ದೆ ನಿಮ್ಮ ನ್ಯೂಸ್ 18. ಏನಾಯ್ತು ಇವತ್ತು ಸ್ಟೇಡಿಯಂನಲ್ಲಿ ಅನ್ನೋದರ ಕುರಿತು ಕೂಡ ನ್ಯೂಸ್ 18 ಈ ಒಂದು ವಿಚಾರವನ್ನ ವರದಿ ಮಾಡುತ್ತೆ. ಅದರ ಜೊತೆಗೆ ಇದಕ್ಕೆ ಮೊದಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಂದು ರಾಣಿ. ನ್ಯೂಸ್ 18ಗೆನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನ್ಯೂಸ್ 18ಗೆ ಸಂಬಂಧಪಟ್ಟ ಅಂದ್ರೆ ಏನಾಯ್ತು ಅನ್ನೋದ್ರ ಬಗ್ಗೆ ನ್ಯೂಸ್ 18ಗೆ ಎಲ್ಲಾ ವಿಚಾರಗಳನ್ನು ಅವರು ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಬಿಂದು ರಾಣಿ ಏನ್ ಹೇಳಿದ್ದಾರೆ ಅವರಂತ ನಮ್ಮ ರಿಪೋರ್ಟರ್ ಮುನಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ದಾರೆ, ನೋಡೋಣ. ಕಂಠೀರವ ಸ್ಟೇಡಿಯಂನಲ್ಲಿ ಇಂದು ಬೆಳಿಗ್ಗೆ ಅಥ್ಲೀಟ್ ಬಿಂದು ರಾಣಿ ಮೇಲೆ ಮಹಿಳೆ ಒಬ್ಬರು ಒಂದು ನಿಂದನಾತ್ಮಕವಾಗಿ ಮಾತನಾಡಿರುವುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಜೋರಾಗಿ ಅವ್ರ ಜೊತೆ ಒಂದು ಮಾತನಾಡಿ ಒಂದು ಗರಂ ಆಗಿರುವಂತಹ ಒಂದು ಘಟನೆ ಸಹ ಇವತ್ತು ಬೆಳಗ್ಗೆ ನಡೆದಿದೆ. ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅಥ್ಲೀಟ್ ಬಿಂದು ರಾಣಿ ಅವರಿದ್ದಾರೆ. ಈ ವಿಚಾರ ಏನು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳ್ಬೋದು. ಮೇಡಮ್, ಏನ್ ಗಲಾಟೆ ಅದು, ಯಾಕೆ ಅವರು ಮಹಿಳೆ ಒಬ್ಬರ ಮೇಲೆ ಈ ರೀತಿ ಗಲಾಟೆ ಮಾಡ್ತಾ ಇದ್ರು ಬೆಳಿಗ್ಗೆ? ಸರ್, ನಾನು ಒಂದು ಶೋಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ ಬಂದ್ಬಿಟ್ಟು ಅವ್ರು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ. ಸೊ ಇದಾದ್ಮೇಲೆ ನಾನು ಅವ್ರು ಏನು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಅದಕ್ಕೆ ನಾನು ಆ ಗ್ರೂಪಲ್ಲಿ ಉತ್ತರ ಕೊಡ್ತೀನಿ. ಬಟ್ ಅವ್ರು ಅದಕ್ಕೆ ಅಷ್ಟಕ್ಕೆ ಸಮಾಧಾನ ಆಗಲ್ಲ, ಮತ್ತಿನ್ನೊಂದು ಕ್ವಶನ್ ರೇಸ್ ಮಾಡ್ತಾರೆ. ಅದಕ್ಕೆ ನಾನೇನು ಆನ್ಸರ್ ಮಾಡೋದಿಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಇದು ಶನಿವಾರದವರೆಗೂ, ಶುಕ್ರವಾರದ ರಾತ್ರಿವರೆಗೂ ನಡೆಯುತ್ತೆ. ಶನಿವಾರ ಭಾನುವಾರ ನಾನು ಬಂದಿರಲಿಲ್ಲ ಸ್ಟೇಡಿಯಂ ಕಡೆಗೆ. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನನ್ನ ಪಾಡೆ ನನ್ನ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಬಟ್ ಬಂದಿದ್ದ ಕೂಡಲೇ ಇವರು ಬಂದು ಇಲ್ಲಿ ಕೂಗಾಡಿ ಹಾರಾಡಿ ನೀನು ತಪ್ಪು ಹೇಳಿದ್ಯಾ, ನೀನು ತಪ್ಪು ಮಾಹಿತಿ ಕೊಟ್ಟಿದ್ಯಾ, ನೀನು ಸುಳ್ಳು ಹೇಳಿದ್ಯಾ ಅಂತೆಲ್ಲ ಹೇಳಿಬಿಟ್ಟು ಅಲಿಗೇಷನ್ ಮಾಡ್ತಾರೆ ಸರ್. ಬಟ್ ನಾನು ಯಾಕಂದ್ರೆ ನನಗಿದೆಲ್ಲ ಇಟ್ ವಾಸ್ ವೇ ಟು ಶಾಕ್. ನನಗೆ ತುಂಬಾ ಸಡನ್ ಆಗಿ ಆಯಿತು. ಸೊ ನನ್ಗೆ ಫಸ್ಟ್ ಆಫ್ ಆಲ್ ಆ ಗಾಬರಿನಲ್ಲಿ ನನಗೇನು ಹೇಳಬೇಕಂತ ಗೊತ್ತಾಗಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಅವರಿಗೆ ಆನ್ಸರ್ ಮಾಡೋ ನೆಸೆಸಿಟಿ ಇಲ್ಲ ಸರ್. ಯಾಕಂದ್ರೆ ಐ ಕಮ್ ಫ್ರಮ್ ನನ್ನ ಫ್ಯಾಮಿಲಿನಲ್ಲಿ ಇದೆಲ್ಲ ಆಗ್ತಿದೆ ಅಂತ ಗೊತ್ತಾದ್ರೂ ಸಹ ಇದು ತುಂಬಾ ಕಷ್ಟ ಆಗುತ್ತೆ ನನಗೆ. ಸೊ ಈ ರೀತಿ ಇರಬೇಕಾದ್ರೆ ನನ್ನ ಮಕ್ಕಳು ಮುಂದೆ ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾರೆ. ಸೊ ನಾನು ಅವ್ರಿಗೆ ಹೇಳ್ತೀನಿ,
ನನಗೆ ಮಾತಾಡೋದಕ್ಕೆ ಆಸ್ಪದ ಸಹ ಕೊಡೋದಿಲ್ಲ ಮಧ್ಯೆ. ಪ್ಲಸ್ ಇಷ್ಟ ಆದ್ಮೇಲೆ ಅವ್ರು ಚಪ್ಪಲಿ ಎಲ್ಲ ತೋರಿಸ್ಬಿಟ್ಟು ನೀನು ಇಲ್ಲಿ ಕೋಚಿಂಗ್ ಬರ್ಲಿಕ್ಕೆ ನಾಲಾಯಕು, ನೀನು ಅಥ್ಲೀಟೇ ಅಲ್ಲ, ನೀನು ಆ ಥರದೋಳು ಅಂತೆಲ್ಲ ತುಂಬ ಕೆಟ್ಟ ಮತದ ಪದದೆಲ್ಲ ಯೂಸ್ ಮಾಡ್ತಾರೆ. ಪ್ಲಸ್ ನಾನು ಸರಿಗಿಲ್ಲ ಅಂತಾನೆ ಹೇಳ್ತಾರೆ. ನಂದು ದೇ ಗೆಟ್ ಇನ್ ವೆರಿ ಪರ್ಸ್ನಲಿ ನಂದು ಕ್ಯಾರೆಕ್ಟರ್ ಮೇಲೆ ಮಾತಾಡ್ತಾರೆ. ಸೊ ಇದು ಇಷ್ಟೆಲ್ಲ ಆದಮೇಲೆ ಕೂಗಾಡಿ ಮತ್ತೆ ನಾನೇನೋ ಕಳ್ತನ ಬೇರೆ ಮಾಡಿದ್ದೀನಿ ಅಂತ ಏನೋ ಒಂದು ಹೇಳಿದ್ದಾರೆ. ಪ್ಲಸ್ ಥ್ರೆಟನಿಂಗ್ ಮಾಡಿದ್ದೀವಿ ಅಂತ ಏನೋ ಹೇಳಿದ್ದಾರೆ. ಸೊ ಇದನ್ನ ನಾನು ಯಾವುದೂ ಮಾಡ್ದಿರಾ ಸುಮ್ಮನೆ ಇದು ಹೇಗೆ ಅಂದರೆ ನನ್ನ ಲೈಕ್ ಲಿಟ್ರಲಿ ಟಾರ್ಗೆಟಿಂಗ್ ಮೀ ಪರ್ಸ್ನಲಿ ಸರ್. ಸೊ ಇದು ಯಾವತ್ತಕ್ಕೆ ಇದಕ್ಕೆ ಹಿಂದಿನ ಏನಕ್ಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ವಿಚಾರ ಸಹ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಮೇಡಮ್, ಆ ಮಹಿಳೆ ಯಾರು ಮತ್ತೆ ಈ ಒಂದು ಸ್ಟೇಡಿಯಂನಲ್ಲಿ ಆ ಮಹಿಳೆ ಏನ್ ಮಾಡ್ತಾರೆ? ಸರ್ ಅವರು ಒಂದು ಕೋಚಿನ ವೈಫ್ ಅನ್ನೋದು ಬಿಟ್ರೆ ನನಗೆ ಅವ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಗೊತ್ತಿಲ್ಲ. ಅಷ್ಟೇ ಮಾತ್ರ ಗೊತ್ತಿರೋದು. ಯಾಕಂದ್ರೆ ಇಲ್ಲಿ ಯೂಶಲಿ ಕ್ವಾಲಿಫೈಡ್ ಕೋಚಸ್ ಮಾತ್ರ ಟ್ರೈನಿಂಗ್ ಬರೋದು. ಸೊ ಎಲ್ಲರೂ ಬೆಳಗ್ಗೆ ಟ್ರೈನಿಂಗ್ ಬ್ಯುಸಿನಲ್ಲಿದ್ರು. ಎಲ್ರಿಗೂ ಸ್ವಲ್ಪ ಟೈಮ್ ಇರೋದು ಸರ್. ಮಾರ್ನಿಂಗ್ ನಾವು 9 o'clock ಅಷ್ಟರಲ್ಲಿ ಎಲ್ರದ್ದು ಟ್ರೈನಿಂಗ್ ಮುಗಿಬೇಕು. ಸೊ ಎಲ್ಲರೂ ಆ ಬ್ಯುಸಿನಲ್ಲಿದ್ರು. ಸೊ ಇವ್ರು ಬಂದ್ಬಿಟ್ಟು ಬೆಳಗ್ಗೆ ಇಷ್ಟೆಲ್ಲ ಇದು ಮಾಡ್ತಾರೆ ಅನ್ನೋದು ಯಾರಿಗೂ ನೋಬಡಿ ಎಕ್ಸ್ಪೆಕ್ಟೆಡ್ ಇಟ್ ಆಕ್ಚುಲಿ. ಅವರು ಪ್ರೈವೇಟ್ ಪರ್ಸನ್ ಅಥವಾ ಈ ಒಂದು ಅಥ್ಲೆಟಿಕ್ ಸಂಬಂಧಪಟ್ಟಂತೆ ಏನಾದ್ರು ಅವರು ಇದು ಮಾಡ್ತಾರೆ ಮೇಡಮ್? ಇಲ್ಲ ಸರ್, ಅವರು ಹಸ್ಬೆಂಡ್ ಮಾತ್ರ. ಮೇಡಮ್, ಮತ್ತೆ ಆ ಒಂದು ಪೋಸ್ಟ್ ಏನು ನಿಮ್ ಬಗ್ಗೆ ಪೋಸ್ಟ್ ಮಾಡಿದ್ರಲ್ಲ, ಏನದು ಪೋಸ್ಟ್ ಏನಾದ್ರೆ? ಸರ್ ಅದು ಟೆಡ್ಎಕ್ಸ್ ಟಾಕ್ಗೆ ಒಂದು ಪೋಸ್ಟ್ ಬಂದಿದ್ದು. ಆ ಪೋಸ್ಟ್ನ ಇಟ್ಕೊಂಡು ಇವ್ರು ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಬಟ್ ಅದಕ್ಕೆ ನಾನು ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ನಾನು ಅದು ಕೊಟ್ಟಿದ್ದೀನಿ. ಬಟ್ ಅಂದ್ರೂ ಅದನ್ನ ಇವರು ಡ್ರ್ಯಾಗ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಕಾರಣ ಗೊತ್ತಿಲ್ಲ ಸರ್ ಏನಕ್ಕೆ ಇಷ್ಟು ಡ್ರ್ಯಾಗ್ ಮಾಡ್ತಾರೆ. ಯಾಕಂದ್ರೆ ನಾನು ಅದಕ್ಕೆ ಏನು ಪ್ರೂಫ್ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಬಟ್ ಅದು ಮತ್ತೆ ಅದ್ರಲ್ಲಿ ಮತ್ತೊಂದು ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ಎರಡಕ್ಕೆ ಮಾಡ್ಬೋದು. ಇದು ಪದೇ ಸುಳ್ಳು ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ತಾ ಹೋದ್ರೆ ಇದು ಬೆಳಿತಾನೆ ಹೋಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಅದೇ ಹೊರತು ಇವತ್ತು ಬೆಳಗ್ಗೆ ಅಷ್ಟೆಲ್ಲ ಆದಾಗೂ ನಾನು ಸುಮ್ಮನೆ ನಿಂತಿದ್ದ ಕಾರಣ ಇಷ್ಟೇನೆ ಸರ್. ಒಂದರಿಂದ ಒಂದು ಬೆಳೀತಾ ಹೋಗ್ಕೂಡ್ದು. ಯಾಕಂದ್ರೆ ಇಲ್ಲಿ ಬರೋದು ನಾವು ಸ್ಪೋರ್ಟ್ಸ್ ಮಾಡ್ಸೋದಕ್ಕೆ, ಗಲಾಟೆ ಮಾಡ್ಲಿಕ್ಕೆ ಅಲ್ಲ. ಸೊ ಅದಕ್ಕಾಗಿ ನಾನು ಸುಮ್ಮನೆ ಇದ್ದೆ ಹೊರತು ಅಥವಾ ಅವ್ರು ಅದನ್ನೇ ಅಡ್ವಾಂಟೇಜ್ ತಗೊಂಡು ಸುಮ್ಮನೆ ಇದು ಅಥ್ಲೀಟ್ ಬಿಂದು ರಾಣಿ ಅವರು ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.